ಸರ್ ಸಿಸಿಬಿ ಅಧಿಕಾರಿಗಳು ತಮ್ಮನ್ನೇನೋ ಬಂದು ವಿಚಾರಣೆ ಮಾಡೋದು ನಿಜ ಮಾಹಿತಿ ಏನು ಸರ್? ಹಾಂ, ಕರ್ನಾಟಕ ರಾಜ್ಯದ ಪೊಲೀಸರು ಬಂದು ನಾನು ಕೊಟ್ಟಂಥ ಹೇಳಿಕೆ, ಯಾರು ಕರ್ನಾಟಕದಿಂದ ಅಯೋಧ್ಯೆಗೆ ಪ್ರಯಾಣ ಮಾಡ್ತಾರೆ ಅವ್ರಿಗೆಲ್ಲ ಸುರಕ್ಷತೆ ರಕ್ಷಣೆ ಕೊಡಬೇಕು ಅನ್ನೋ ಹೇಳಿಕೆಯ ಮೇಲೆ ನನ್ನ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ಬಂದಿದ್ದರು. ಅದು ಸಹ ನಾನು ಕುಮಾರಕೃಪದಲ್ಲಿದ್ದಾಗ ಬಂದಿದ್ದಾರೆ. ನಾನು ಅವ್ರಿಗೆ ಸ್ಪಷ್ಟವಾಗಿ ಹೇಳಿ ಕಳಿಸಿದ್ದೀನಿ, ಅಕಸ್ಮಾತ್ ನಾನು ಹೇಳಿರ್ತಕ್ಕಂಥ ಹೇಳಿಕೆ ಅಪರಾಧ ಅನ್ನೋದಿದ್ದರೆ ಅದನ್ನು ಪೊಲೀಸ್ ಸ್ಟೇಷನಲ್ಲಿ ಕರೆದು ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಹೇಳಿಕೆಗಳು ಪಡ್ಕೊಳ್ಳಿ. ಕೇವಲ ಹೇಳಿಕೆಗಳು ಮಾತ್ರ ಅಲ್ಲ, ನಾನು ಮಂಪರು ಪರೀಕ್ಷೆಗೂ ತಯಾರಿದ್ದೀನಿ. ನನ್ನ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಅಧ್ಯಕ್ಷರು ಕೂಡ ಮಂಪರು ಪರೀಕ್ಷೆಗೆ ಒಳಗಾಗಬೇಕು ಅಂಥೇಳಿ ಕಳಿಸಿದ್ದೀನಿ ಅವ್ರಿಗೆ. ಈಗ ವಿಚಾರಣೆ ಬರೋ ಮುನ್ನ ಒಂದು ದೂರು ದಾಖಲಿಸ್ಕೊಂಡಿರ್ಬೇಕು, FIR ಆಗಿಲ್ಲ, ಆ ಥರದ್ದೆಲ್ಲ ಆಗಿದೆ ಸರ್ ತಮ್ಮ ವಿರುದ್ಧ? ಈಗ ನಾನು ಹೇಳಿಕೆ ಕೊಟ್ಟು ಸುಮಾರು ಈಗಾಗಲೇ ಒಂದು 20-25 ದಿವಸ ಆಗಿದೆ. ಪ್ರಶ್ನೆ ಸುಪ್ರೀಂ ಕೋರ್ಟ್ದು ನಿರ್ದೇಶನ ಇದೆ, ಯಾರಾದರೂ ಪ್ರಚೋದನಕಾರಿ ಹೇಳಿಕೆಗಳು ಕೊಟ್ಟಾಗ ಅವನ್ನ ತತ್ಕ್ಷಣ FIR ಮಾಡಿ ಪೊಲೀಸರು ಕ್ರಮ ತೆಗೆದುಕೊಳ್ಬೇಕು ಅಂಥೇಳಿ. ಕಲ್ಲಡ್ಕ ಪ್ರಭಾಕರ್ ಭಟ್ರ ಮೇಲೆ ಯಾವುದೇ ಕ್ರಮ ಇಲ್ಲ, ಉತ್ತರ ಕನ್ನಡ ಲೋಕಸಭಾ ಸದಸ್ಯರ ಮೇಲೆ ಯಾವುದೇ ಕ್ರಮ ಇಲ್ಲ. ನಾನು ಕರ್ನಾಟಕದ ಜನತೆಗೆ ರಕ್ಷಣೆ ಕೊಡುವ ಅನ್ನೋ ವಿಚಾರ ಅದು ಪ್ರಚೋದನಕಾರಿ ಆಗಿದ್ದರೆ ಅದು ಪ್ರಚೋದನೆ ಆಗಲಿ, ನನ್ನ ಮೇಲೆ ಕೇಸ್ ಬುಕ್ ಆಗಲಿ, ಅದಕ್ಕೆ ನಾನು ತಯಾರಿದ್ದೀನಿ. ಆದ್ದರಿಂದ VVI ಆ ಟ್ರೀಟ್ಮೆಂಟ್ ನನಗೆ ರತ್ನ ಕಂಬಳಿ ಬೇಕಾಗಿಲ್ಲ, ರೆಡ್ ಕಾರ್ಪೆಟ್ ಏನು ಬೇಕಾಗಿಲ್ಲ. ಏನು ಕಲ್ಲಡ್ಕ ಪ್ರಭಾಕರ್ಗೆ ಮತ್ತು ಅನಂತಕುಮಾರ್ ಅವ್ರಿಗೆ ರತ್ನ ಕಂಬಳಿ ಹಾಕಿಸಿ ಅವ್ರನ್ನ ನೋಡ್ಕೊಳ್ತಾ ಇದ್ದಾರೆ, ಆ ಥರ ಏನು ಬೇಕಾಗಿಲ್ಲ. ಯಾವುದೇ ಸಂದರ್ಭದಲ್ಲಿ ಕರೆದ್ರೆ ನಾವು ತಯಾರಿದ್ದೀನಿ. ಯಾಕೆ ಈ ರೀತಿ ಈಗ ಅನಂತಕುಮಾರ್ ಹೆಗ್ಡೆ ಮೇಲೆ ವಿಚಾರಣೆ ಮಾಡಲ್ಲ, ಕಲ್ಲಡ್ಕ ಪ್ರಭಾಕರ್ ಭಟ್ ಮೇಲೆ FIR ಆಗಲಿಲ್ಲ, ಅವ್ರು ಜಾಮೀನು ತಗೊಳ್ಳೋ ತನಕ ಪೊಲೀಸರು ಕಾಯ್ತಾ ಇರ್ತಾರೆ. ನೀವು ಸರ್ಕಾರದವ್ರು ಕೇಳಬೇಕಾಗುತ್ತೆ, ಮುಖ್ಯಮಂತ್ರಿಗಳನ್ನ ಕೇಳಬೇಕಾಗುತ್ತೆ. ಸೊ BK ಪ್ರಸಾದ್ ಟಾರ್ಗೆಟ್ ಆಗಿದ್ದಾರೆ ಅಂತ ಈ ಸರ್ಕಾರದಲ್ಲಿ? ಟಾರ್ಗೆಟ್ ಪೊಲೀಸರು ಟಾರ್ಗೆಟ್ ಮಾಡಿದ್ರೆ ನಾವು ಬಗ್ಗವನಲ್ಲ. ನಾನು ಇಡೀ ದೇಶದಲ್ಲಿ ಓಡಾಡಿರೋನು. ಈ ಪೊಲೀಸು ಇದಕ್ಕೆಲ್ಲ ಭಯ ಬೀಳ್ತಕ್ಕಂಥ ಟ್ರೈನಿಂಗ್ ಕೂಡ ನಾನು ತೆಗೆದುಕೊಂಡಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಆಗೋಯ್ತು ಸುಮಾರು 50 ವರ್ಷ. ವಿದ್ಯಾರ್ಥಿ ದಶೆಯಿಂದಲೂ ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ. ಪೊಲೀಸರ ಮೂಲಕ ಆ ಥರ ಏನಾದ್ರು ಮಾಡ್ತಂದ್ರೆ ಅವ್ರಿಗೆಲ್ಲ ಭ್ರಮೆ ಅಷ್ಟೇ. ಈ ತನಿಖಾ ಸಂಸ್ಥೆ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲೇ ಬರುವಂಥದ್ದು, ರಾಜ್ಯದಲ್ಲಿರುವಂಥದ್ದು ಕೂಡ ಕಾಂಗ್ರೆಸ್ ಸರ್ಕಾರ. ತಾವೊಬ್ಬ ಕಾಂಗ್ರೆಸ್ನ ಅಗ್ರಗಣ್ಯ ನಾಯಕರು, ಕೇಂದ್ರ ಮಟ್ಟದ ನಾಯಕರು, ನಿಮಗೆ ರಕ್ಷಣೆ ಇಲ್ವಾ ಹಾಗಾದ್ರೆ ಈ ಸರ್ಕಾರದಲ್ಲಿ? ಇಲ್ಲ ನಿಮ್ಮ ಸರ್ಕಾರದವರ ಒಂದು ಕುಮ್ಮಕ್ಕಿದೆಯಾ? ನಾನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತ ಅಂದ್ಕೊಂಡಿದ್ದೆ. ಮುಂದೆ ಯೋಚನೆ ಮಾಡಬೇಕಾಗತ್ತೆ, ಇದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಥವಾ ಬೇರೆಯವ್ರ ಸರ್ಕಾರನ ಅಂಥೇಳಿ. ನನ್ನ ಪರಿಸ್ಥಿತಿನೇ ಈ ಥರ ಆದರೆ ಸಾಮಾನ್ಯ ಕಾರ್ಯಕರ್ತನ ಪ್ರಶ್ನೆ ಏನು ಅನ್ನೋದು ಈಗ ಪ್ರಶ್ನೆ ನನ್ನಲ್ಲಿದೆ. ಅದರಿಂದ ಭಾರತೀಯ ಜನತಾ ಪಾರ್ಟಿಯವರು ಇದ್ದಾಗಲೂ ಸಹ ಒಂದು 2-3 ಕೇಸ್ ಬುಕ್ ಮಾಡಿದ್ದಾರೆ, ಅದು ಬೇರೆ ಪ್ರಶ್ನೆ. ಇವರು ನಾವೇನಾದರೂ ಪ್ರಚೋದನಕಾರಿ ಹೇಳಿಕೆಗಳು ಕೊಟ್ಟಾಗ ಮಾಡಬೇಕು. ಅದೇನಕ್ಕೆ ಮಾಡಿದ್ದಾರೆ ಅಂತೇಳಿ ಬೇರೆ ಸದಸ್ಯರ ಹತ್ರ ಮಾತಾಡ, ಆ ನಂತರ ನಾನು ತಮ್ಮ ಮುಂದೆ ಬರ್ತೇನೆ.